ಗೈಸ್ ನೀವೇನಾದರೂ ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದರೆ ಸೊ ಈ ರೀತಿ ರಿಫ್ರೆಶ್ ಬಂದುಬಿಟ್ಟು ಸ್ವಲ್ಪ ವೇಟ್ ಮಾಡಿದಾದ್ಮೇಲೆ ಯುವರ್ ಅಕೌಂಟ್ ವಾಸ್ ಕಂಪ್ರಮೈಸ್ಡ್ ಅಂತೇಳಿ ಬಂದು ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತೇಳಿ ತುಂಬಾ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದು ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನ ಯಾವ ರೀತಿ ಸರಿ ಮಾಡೋಂತ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಒಂದು ಲೈಕ್ನ ಮಾಡಿ ಆಯ್ತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಮೊದಲು ಈ ರೀತಿ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಯಾಕಪ್ಪ ನಿಮಗೆ ಪ್ರಾಬ್ಲಮ್ ಆಗುತ್ತಂದರೆ, ನೀವೇನಾದರೂ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಿಮಗೆ ತುಂಬಾ ಜನ ಫಾಲೋ ಇರ್ತಾರೆ ನೋಡಿ, ಒಂದು 200-300 ಜನ ಫಾಲೋ ಇರ್ತಾರೆ. ಸೊ ಎಲ್ಲರನ್ನೂ ನೀವು ಅನ್ಫಾಲೋ ಹೊಡೆಯೋದಾಗಿರ್ಬೋದು, ಮತ್ತು ಬೇರೆ ಬೇರೆ ತುಂಬಾ ಜನನ ಒಂದೇ ಸಾರಿ ಫಾಲೋ ಮಾಡೋದಾಗಿರ್ಬೋದು. ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಪ್ಪ ಅಂದರೆ ಆವಾಗ ನಿಮಗೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಯುವರ್ ಅಕೌಂಟ್ ವಾಸ್ ಕಂಪ್ರಮೈಸ್ಡ್ ಅಂತ ಬಂದು ಕೆಳಗಡೆ ಪಾಸ್ವರ್ಡ್ನ ಚೇಂಜ್ ಮಾಡಿ ಅಂತ ಕೇಳುತ್ತೆ. ನೀವು ಜಸ್ಟ್ ಸಿಂಪಲಾಗಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡಿದ್ರಪ್ಪ ಅಂದರೆ ಅದು ಕಂಪ್ಲೀಟಾಗಿ ರೆಡಿ ಆಗುತ್ತೆ, ಮತ್ತು ನಿಮ್ಮದು ಇನ್ಸ್ಟಾಗ್ರಾಮು ರಿಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಗೂಗಲ್ ಅಥವಾ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಸರ್ಚ್ ಬಾಕ್ಸ್ನಲ್ಲಿ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ರಿಸೆಟ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಈ ರೀತಿ ಆಪ್ಷನ್ ಸಿಗುತ್ತೆ, ಟ್ರಬಲ್ ಲಾಗಿನ್ ಇನ್ ಅಂತೇಳಿ. ಸೊ ಇಲ್ಲಿ ಕೆಳಗಡೆ ಇಮೇಲ್ ಆರ್ ಫೋನ್ ಯೂಸರ್ ನೇಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಅಲ್ಲಿ ಸೊ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಅಥವಾ ನೀವು ನಿಮ್ದು ಏನಿರುತ್ತೆ ನೋಡಿ ಇನ್ಸ್ಟಾಗ್ರಾಮ್ ಐ ಡಿ, ಸೊ ಅದನ್ನ ನೀವು ಎಂಟರ್ ಮಾಡಬೇಕು. ಫೋನ್ ನಂಬರ್ ಯಾವ್ದನ್ನ ಹಾಕಬೇಕಪ್ಪ ಅಂದರೆ ನೀವು ಯಾವ ಐಡಿನ ಕ್ರಿಯೇಟ್ ಮಾಡ್ಕೊಳ್ತೀರ ನೋಡಿ, ಯಾವ ನಂಬರ್ಲೆ ಆ ಫೋನ್ ನಂಬರ್ ಹಾಕ್ಬೋದು, ಇಲ್ಲ ನೀವು ಇನ್ಸ್ಟಾಗ್ರಾಮ್ ಐಡಿನಾದರೂ ಹಾಕ್ಬೋದು. ನಾನು ಈಗ ಇನ್ಸ್ಟಾಗ್ರಾಮ್ ಐಡಿನ ಹಾಕ್ತೀನಿ. ಐಡಿನ ಹಾಕ್ಬಿಟ್ಟು ಕೆಳಗಡೆ ನೋಡಿ ಇಲ್ಲಿ ಸೆಂಡ್ ಲಾಗಿನ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಬೈಸಿಕಲ್ ಅಂತ ಕೊಟ್ಟಿದ್ದಾರೆ ನೋಡಿ, ಸೊ ಕನ್ಫರ್ಮ್ಗೋಸ್ಕರ ಅದು. ಸೊ ಬೈಸಿಕಲ್ನ ನೀವು ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇನ್ನೊಂದು ಆಪ್ಷನ್ ಕೇಳುತ್ತೆ. ಸೊ ಅಲ್ಲಿ ಆಪ್ಷನ್ ಏನು ನೇಮ್ ಕೊಟ್ಟಿರ್ತಾರೆ ನೋಡಿ ಮೇಲ್ಗಡೆ, ಇಲ್ಲಿ ಬೈಸಿಕಲ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸೈಕಲ್ ಎಲ್ಲಿದೆ ನೋಡಿ. ಸೊ ಅದನ್ನ ಮಾರ್ಕ್ ಮಾಡಿ ವೆರಿಫೈನ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಲಾಸ್ಟ್ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದನ್ನ ಟಿಕ್ ಮಾಡಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದಾದ್ಮೇಲೆ ನಿಮಗೆ ಜಿಮೇಲ್ ಲಾಗಿನ್ ಮಾಡಿರ್ತಾರೆ ನೋಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ, ಜಿಮೇಲ್ ಯಾರ್ದು ಆಗಿರ್ಬೋದು ಅಥವಾ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಒಂದು ಮೆಸೇಜ್ ಬರುತ್ತೆ. ಯಾವ ರೀತಿ ಮೆಸೇಜ್ ಅಪ್ಪ ಅಂದರೆ ಇಲ್ಲಿ ನೋಡಿ, ಟ್ಯಾಪ್ ಟು ರಿಸೆಟ್ ಯುವರ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಕಂಟಿನ್ಯೂ ಎನಿವೇ ಅಂತ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕರ್ಕೊಂಡು ಹೋದಾದ್ಮೇಲೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇವಾಗ ನೀವು ಹೊಸದಾಗಿ ಪಾಸ್ವರ್ಡ್ನ ಆ್ಯಡ್ ಮಾಡಬೇಕು. ನೀವು ಪಾಸ್ವರ್ಡ್ನ ಆ್ಯಡ್ ಮಾಡಿ ಮೇಲ್ಗಡೆ ನ್ಯೂ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಸೇಮ್ ಮೇಲ್ಗಡೆ ಏನು ಹಾಕಿದ್ರಪ್ಪ ಅದನ್ನೇ ಹಾಕ್ಬಿಟ್ಟು ಸೊ ನೀವೇನೋ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಕಂಪ್ಲೀಟಾಗಿ ನಿಮ್ದು ಇನ್ಸ್ಟಾಗ್ರಾಮು ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್ಲು. ನೀವು ಜಸ್ಟ್ ಪಾಸ್ವರ್ಡ್ನ ಚೇಂಜ್ ಮಾಡಿದ್ರಪ್ಪ ಅಂದರೆ ಅವಾಗ ನಿಮಗೆ ಕಂಪ್ಲೀಟಾಗಿ ನಿಮ್ದು ಇನ್ಸ್ಟಾಗ್ರಾಮ್ ರೆಡಿ ಆಗುತ್ತೆ. ಸೊ ಈ ರೀತಿ ತಪ್ಪನ್ನ ಮಾಡ್ಕೋಬೇಡಿ. ಯಾವ ರೀತಿ ಫಾಲೋನ ಒಂದೇ ಸಾರಿ ಎಲ್ಲರಿಗೂ ಫಾಲೋ ಕಳಿಸೋದು, ಎಲ್ಲರಿಗೂ ಒಂದೇ ಸಾರಿ ಅನ್ಫಾಲೋನ ಹೊಡೆಯೋದು ಮಾಡೋಕ್ಕೋಗ್ಬೇಡಿ, ಆವಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈವ್ ಆಲ್ ಬಾಯ್.